ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮದಲ್ಲಿ ನಡೆದ 2 ದಿನಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಮತ್ತು ಮಿಶ್ರತಳಿ ಕರುಗಳ ಪ್ರದರ್ಶನ ಮತ್ತು ಎಂಪಿಸಿಎಸ್ ಸಂಘದ 50ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮವನ್ನು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಉದ್ಘಾಟಿಸಿದರು. ರೈತರು ಸ್ಥಳೀಯವಾಗಿ ಬದುಕು ಕಟ್ಟಿಕೊಳ್ಳಲು ಸ್ವಾಭಿಮಾನದಿಂದ ಜೀವಿಸಲು ಹೈನುಗಾರಿಕೆ ಸ್ಫೂರ್ತಿದಾಯಕವಾಗಿದೆ. ದೇಶದಲ್ಲಿ ನಂದಿನಿಗೆ ಉತ್ತಮ ಸ್ಪಂದನೆ ದೊರೆಯುತ್ತಿದೆ. ರುಚಿ, ಬೆಲೆ, ತೂಕ ಸೇರಿದಂತೆ ಗುಣಮಟ್ಟಕ್ಕೆ ನಂಬಿಕಾರ್ಹವಾಗಿದೆ. ಇದಕ್ಕೆಲ್ಲ ರೈತರು ಕಾರಣ. ಇದೇ ರೀತಿ ರೈತರು ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಿ ಉತ್ತಮ ಗುಣಮಟ್ಟದ ಹಾಲನ್ನು ನೀಡಬೇಕು ಎಂದು ತಿಳಿಸಿದರು. ನೆಕ್ಸ್ಟ್ ಸೀರಿಯಲ್ ನಂಬರ್ 21. ಅಲ್ಲಿ ವಿತರಿಸಲಾಗ್ತದೆ. ಬೆಳಗ್ಗೆ ಏನು ಕರು ಪ್ರದರ್ಶನ ಇತ್ತು ಅದರದ್ದು ಮತ್ತೆ ಈ ಅಧಿಕ ಹಾಲು ಕರೆಯುವ ಸ್ಪರ್ಧೆಯ ಬಹುಮಾನಗಳನ್ನ ಅಲ್ಲಿ ವೇದಿಕೆ ಮೇಲೆ ಈಗ ಕೊನೆಯ ರಾಸುನ ಹಾಲನ್ನು ಅಳೆಯಲಾಗ್ತಾ ಇದೆ. ಇದು ನಂದಾಗಿತ್ತು. 30 ರಾಸುಗಳು ಭಾಗವಹಿಸಿದ್ವು. 36 ಗ್ರಾಮ್ ಹಾಲು ಕೊಟ್ಟಿದೆ ನೋಡಿ. 38 ಕನ್ಫ್ಯೂಸ್ ಆಗಬೇಡ. 2 ಬೆಳಗ್ಗೆ ಮತ್ತೆ ಸಂಜೆ ಸೇರಿ 38 ಗ್ರಾಮ್ 38 ಲೀಟರ್ 750 ಲೀಟರ್ ಕೊಟ್ಟಿದೆ. ಒಟ್ಟು 39 ಲೀಟರ್ಗೆ 38,900. ಶುರು ಮಾಡಿ ಸಮಯ ಶುರುವಾಗಿದೆ. ಕೇವಲ 20 ನಿಮಿಷ. ಹಿಂಗಡೆ ಯಾರು ಓಡಾಡ್ತಾ ಇರೋದು ದಯವಿಟ್ಟು ಹಿಂಗಡೆ ಓಡಾಡಬೇಡಿ. ಅಲ್ಲಿ ಹಸು ಎದುರ್ತವೆ. ಸ್ಟೇಜ್ ಇಂದ ಹಿಂಗಡೆ ಬಗ್ ನೋಡೋದು, ಹಿಂಗಡೆ ಓಡಾಡೋದು ಮಾಡಬೇಡಿ. ಅಲ್ಲಿ ಹಸುಗಳು ಎದುರ್ತವೆ.
ಹಿಂದೆ ಏನು ಅಡುಗೆ ಮಾಡ್ತಾ ಇದ್ದೀರಾ ದಯವಿಟ್ಟು ಭಟ್ರುಗಳು ಶಬ್ದ ಮಾಡಬೇಡಿ, ಒಂದು 15 ಗಲಾಟೆ ಮಾಡಬೇಡ್ರಿ. ಹಸುಗಳು ಗಾಬರಿ ಆಗ್ತವೆ ಹಿಂದೆ ಅಡುಗೆ ಮಾಡೋರು. ಹಾಲು ಒಕ್ಕೂಟದಿಂದ ದೊಡ್ಡಬಳ್ಳಾಪುರ ಕ್ಷೇತ್ರದ ನಿರ್ದೇಶಕರಾದಂತ ಆನಂದ್ರವರ ನೇತೃತ್ವದಲ್ಲಿ ಹಾಲು ಕರೆಯುವ ಸ್ಪರ್ಧೆಯನ್ನ ಏರ್ಪಾಡು ಮಾಡಿದ್ದಾರೆ. ಮಿಶ್ರತಳಿ ಕರುಗಳ ಮಿಶ್ರತಳಿಗಳ ಪ್ರದರ್ಶನ ಒಂದು ಕಡೆ, ಜೊತೆಗೆ ಹಸುಗಳನ್ನ ಹಾಲು ಯಾರು ಹೆಚ್ಚು ಹಸುಗಳನ್ನ ಚೆನ್ನಾಗಿ ಸಾಕಿ ಹಾಲು ಕರೀತಾರೆ ಅವ್ರಿಗೆ ಸ್ಪರ್ಧೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ರೈತರನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಹೆಚ್ಚು ಜನ ಇನ್ನು ಹೈನುಗಾರಿಕೆ ಕಡೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ. ಮೊದಲು ದೊಡ್ಡಬಳ್ಳಾಪುರದಲ್ಲಿ ಸುಮಾರು 1,80,000 1,60,000 ಲೀಟರ್ ಹಾಲು ಬರ್ತಾ ಇದೆ. ಈಗ ಪ್ರತಿದಿನ ಕಡಿಮೆ ಆಗ್ತಾ ಇದೆ. ಜೊತೆಗೆ ಗುಣಮಟ್ಟ ಕೂಡ ಕಾಪಾಡ್ತಾರೆ. ನಾವು ನಮ್ಮ ಆಡಳಿತ ಮಂಡಳಿ ಸಾಕಷ್ಟು ಬದಲಾವಣೆಯನ್ನ ತರೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಎಲ್ಲ ವಿಚಾರಗಳನ್ನ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಒಕ್ಕೂಟ ಇವತ್ತು ಇದಕ್ಕೆ ಪ್ರೋತ್ಸಾಹನ ಕೊಡ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಸುಮಾರು ನಾನು ದೇವನಹಳ್ಳಿಯಲ್ಲಿ ಪ್ರದರ್ಶನ ಮಾಡಿದಾಗ ನಾನು ಕೂಡ ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಪ್ರದರ್ಶನಕ್ಕೋಸ್ಕರನೇ ಹಸುಗಳನ್ನ ಬೇರೆ ಕಡೆಯಿಂದ ತಂದು ಭಾಗವಹಿಸಿ ಬಹುಮಾನ ಗೆಲ್ಲುವಂತ ಪ್ರಯತ್ನವನ್ನ ಮಾಡಿದ್ದೆ. ನಾನು ಅಲ್ಲಿ ಅಧಿಕಾರಿಗಳಿಗೆ ತಿಳಿಸಿದ್ದೆ, ಈ ತರ ಆಗ್ಬಾರ್ದು. ಸ್ಥಳೀಯವಾಗಿ ಯಾರು ಪ್ರತಿಭೆಗಳಿದ್ದಾರೆ ಅಂತವ್ರಿಗೆ ಅವಕಾಶ ಕೊಡ್ಬೇಕು, ಅವರು ಕೂಡ ಉತ್ತೇಜನ ಕೊಟ್ಟಂಗ ಆಗುತ್ತೆ ಅಂತ. ಇಲ್ಲಿ ಬಹುತೇಕ ಎಲ್ಲರೂ ಕೂಡ ಸ್ಥಳೀಯರೇ ಭಾಗವಹಿಸಿ ಬಹುಶಃ ಅದಕ್ಕೆ ಒಂದು ಮೆರುಗನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ವಿಭಿನ್ನವಾದಂತಹ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ನಾನು ನಮ್ಮ ಒಕ್ಕೂಟದಿಂದ ಮತ್ತು ಹೈನುಗಾರಿಕೆಗೆ ವಿಶೇಷ ಒತ್ತನ್ನು ಕೊಡುವಂತ ರೀತಿಯಲ್ಲಿ ಹಾಲು ಕರೆಯುವ ಒಂದು ಸ್ಪರ್ಧೆಯನ್ನ ಇಟ್ಟಿದ್ದಾರೆ. ಜೊತೆಗೆ ವಿವಿಧ ರಾಸುಗಳ ತಳಿಯ ಕರುಗಳ ಪ್ರದರ್ಶನ ಕೂಡ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದು ರೈತರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಒಂದು ಕಾರ್ಯಕ್ರಮ. ಇದು ವಿನೂತನ ಕಾರ್ಯಕ್ರಮ. ಅದರಲ್ಲಿ ಕೂಡ ಹೈನುಗಾರಿಕೆಗೆ ವಿಶೇಷ ಒತ್ತನ್ನ ಕೊಟ್ಟು ನಮ್ಮಲ್ಲಿ ಹೈನುಗಾರಿಕೆ ಬಹಳಷ್ಟು ಖ್ಯಾತಿಯನ್ನ ಗಳಿಸಿದೆ. ಅನೇಕ ಸಾವಿರಾರು ರೈತರು ಈ ಭಾಗದಲ್ಲಿ ಇವತ್ತು ಕೂಡ ಮೂಲ ಕಸಬು ಕೃಷಿ ಆದ್ರೂ ಕೂಡ ಉಪಕಸಬು ಹೈನುಗಾರಿಕೆಯಿಂದ ಅವರ ಮನೆಯ ಪೋಷಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಹೈನುಗಾರಿಕೆ ಕ್ಷೇತ್ರಕ್ಕೆ ಮತ್ತು ಈ ಭಾಗದ ಜನರಿಗೆ ವಿಶೇಷ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ನಾವು ತಂದಿದ್ದೀವಿ. ಮೊನ್ನೆ ನಡೆದಂತ ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ ಆದ್ರೂ ಕೂಡ ಹಾಲು ಮತ್ತು ಇತರೆ ಪದಾರ್ಥಗಳನ್ನ ಬದಿಗಿಟ್ಟು, ಅಂದ್ರೆ ನಮ್ಮ ರೈತರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಬಾರದು ಅಂತೇಳಿ ಯಾವುದೇ ಷರತ್ತುಗಳು ಇದರಲ್ಲಿ ಒಳಪಟ್ಟಿಲ್ಲ. ಹೈನುಗಾರಿಕೆ ಕ್ಷೇತ್ರವನ್ನ ಹೊರಗಿಟ್ಟು ಒಪ್ಪಂದ ಆಗಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥ